ಗೌಡ್ರು ಹೇಳಿದ್ದಾರೆ. ಸಿದ್ದರಾಮಯ್ಯ ನನ್ನನ್ನ ಪಕ್ಷಕ್ಕೆ ಕರ್ಕೊಂಡು ಬಂದ್ರು. ನನ್ನನ್ನ ಪಕ್ಷಕ್ಕೆ ಸಿದ್ದರಾಮಯ್ಯನವರು ಕರ್ಕೊಂಡು ಬಂದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ನನ್ನನ್ನ ಮಂತ್ರಿ ಮಾಡ್ತೀನಿ ಅಂತೇಳಿ ಹೇಳಿದ್ದಾರೆ. ಅರಸೀಕೆರೆ ಶಾಸಕ ಶಿವಲಿಂಗೇಗೌಡರು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಸಚಿವ ಸ್ಥಾನದ ನಿರೀಕ್ಷೆಯಲ್ಲೂ ಕೂಡ ಇದ್ದೇನೆ ಅಂತೇಳಿ ಶಿವಲಿಂಗೇಗೌಡರು ಹೇಳಿದ್ದಾರೆ. ನನ್ನನ್ನ ಮಂತ್ರಿ ಮಾಡ್ತೀನಿ ಅಂತೇಳಿ ಡಿಕೆ ಶಿವಕುಮಾರ್ ಒಪ್ಕೊಂಡಿದ್ದಾರೆ ಲೋಕಸಭಾ ಚುನಾವಣೆ ಆದ ಮೇಲೆ ಅನ್ನೋದನ್ನ ಶಿವಲಿಂಗೇಗೌಡರು ಹೇಳಿದ್ದಾರೆ. ಹಾಗಾದ್ರೆ ಶಿವಲಿಂಗೇಗೌಡರು ಮುಂದುವರೆದು ಇನ್ನೇನೆಲ್ಲ ಮಾತಾಡಿದ್ದಾರೆ ಬನ್ನಿ ನೋಡೋಣ. ಸರ್ ಅದನ್ನು ನಾನು ಹೆಂಗೆ ಊಹೆ ಮಾಡೋದು ಅವ್ರು ಹೇಳಿರೋದು 2.5 ವರ್ಷ ಅಂತ. ನಮಗೆ 2.5 ವರ್ಷಕ್ಕೆ ನೀನು ಮಂತ್ರಿ ಮಾಡ್ತೀವಪ್ಪ ಅಂತ ಹೇಳಿದ್ರು. ಅದಕ್ಕೆ ಭದ್ರ ಇದೆ. ಅದಕ್ಕೆ ಮಾತಿಗೆ ಕದ್ರೆ ನಾವು ಯಾರು ನೀವು ಮಾತಿಗೆ ಕದ್ದಿರಿ ಅಂತ ಹೇಳೋದು. ಈಗ ನಾವು ಈಗಲೇ ಮತ್ತೆ ಹೆಂಗೆ ಹೇಳೋಣ, ಅದಕ್ಕೆ ಅಲ್ಲಿನ ತಕ್ಕ ನಾನು ನೀನು ಹಂಗೆ ಕೂಡಿಸ್ತೀರ ಅಂದಾಗ ಇಲ್ಲಪ್ಪ ನಿಮ್ಗೆ ಒಂದು ಒಳ್ಳೆ ಬೋರ್ಡ್ ಕೊಡ್ತೀನಿ ಅಂತ ಹೇಳಿದೆ. ಕೊಡ್ಬೋದು ಅಂತ ನಿರೀಕ್ಷೆ ಸಚಿವ ಸ್ಥಾನ ನಿರೀಕ್ಷೆಯಲ್ಲೂ ಇದ್ದೀನಿ, ನಿಗಮ ಮಂಡಳಿ ಇದರಲ್ಲೂ ಇದೆ. ಕೊಡ್ತಾರೆ ನಿಗಮ ಮಂಡಳಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲ ಮುಂದೆ ಸಚಿವರನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿವರೆಗೂ ನಿಗಮ ಮಂಡಳಿನೂ ಕೊಡ್ತೀವಿ. ಸರ್ ಅದನ್ನು ನಾನು ಹೆಂಗೆ ಊಹೆ ಮಾಡೋದು ಅವ್ರು ಹೇಳಿರೋದು 2.5 ವರ್ಷ ಅಂತ. ನಮಗೆ 2.5 ವರ್ಷಕ್ಕೆ ನೀನು ಮಂತ್ರಿ ಮಾಡ್ತೀವಪ್ಪ ಅಂತ ಹೇಳಿದ್ರು. ಅದಕ್ಕೆ ಭದ್ರ ಇದೀನಿ. ಅದಕ್ಕೆ ಮಾತಿಗೆ ಕದ್ರೆ ನಾವು ಯಾರು ನೀವು ಮಾತಿಗೆ ಕದ್ದಿರಿ ಅಂತ ಹೇಳೋದು. ಈಗ ನಾವು ಈಗಲೇ ಮತ್ತೆ ಹೆಂಗೆ ಹೇಳೋಣ, ಅದಕ್ಕೆ ಅಲ್ಲಿನ ತಕ್ಕ ನಾನು ನೀನು ಹಂಗೆ ಕೂಡಿಸ್ತೀರ ಅಂದಾಗ ಇಲ್ಲಪ್ಪ ನಿಮ್ಗೆ ಒಂದು ಒಳ್ಳೆ ಬೋರ್ಡ್ ಕೊಡ್ತೀನಿ ಅಂತ ಹೇಳಿದೆ. ಕೊಡ್ಬೋದು ಅಂತ ನಿರೀಕ್ಷೆ ಸಚಿವ ಸ್ಥಾನ ನಿರೀಕ್ಷೆಯಲ್ಲೂ ಇದ್ದೀನಿ, ನಿಗಮ ಮಂಡಳಿ ಇದರಲ್ಲೂ ಇದೆ. ಕೊಡ್ತಾರೆ ನಿಗಮ ಮಂಡಳಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲ ಮುಂದೆ ಸಚಿವರನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿವರೆಗೂ ನಿಗಮ ಮಂಡಳಿನೂ ಕೊಡ್ತೀವಿ. ಸರ್ ಅದನ್ನು ನಾನು ಹೆಂಗೆ ಊಹೆ ಮಾಡ್ತೀನಿ. ಈ ಕುರಿತು ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ರಿಪೋರ್ಟರ್ ಖುಷ್ವಂತ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ಖುಷ್ವಂತ, ಶಿವಲಿಂಗೇಗೌಡರು ಏನೇನು ಹೇಳಿದ್ದಾರೆ ಮಂತ್ರಿ ಆಗ್ತೀನಿ ಅಂತ ಹೇಳಿ? ರಂಜಿತ್, ಈಗಾಗಲೇ ಸರ್ಕಾರದ ಮೇಲೆ ಮಂತ್ರಿ ಆಕಾಂಕ್ಷಿಗಳ ಒತ್ತಡ ಹೆಚ್ಚೇ ಇರುವಂತದ್ದು. ಅದರಲ್ಲಿ ಮುಖ್ಯವಾಗಿ ಹಾಸನದ ಅರಸೀಕೆರೆಯ ಕಾಂಗ್ರೆಸ್ ಶಾಸಕ ಏನಿದ್ದಾರೆ ಶಿವಲಿಂಗೇಗೌಡರು, ಇವರು JDS ಅನ್ನ ಬಿಟ್ಟು ಬರ್ಬೇಕಾದ್ರೆ ನನ್ನನ್ನ ಮಂತ್ರಿ ಮಾಡ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ಇವರಿಬ್ರು ಕೂಡ ಮಾತು ಕೊಟ್ಟು ನನ್ನನ್ನ ಪಕ್ಷಕ್ಕೆ ಕರೆತಂದಿದ್ದಾರೆ. ಹೀಗಾಗಿ ನಾನು ಕೂಡ ಈಗ ಸಚಿವ ಆಕಾಂಕ್ಷಿ ಇರುವಂತದ್ದು. ಜೊತೆಗೆ 2.5 ವರ್ಷದ ಒಳಗೆ ನಿನ್ನನ್ನ ಸಚಿವನಾಗಿ ಮಾಡ್ತೇವೆ, ಅದಕ್ಕಿಂತ ಮುಂಚೆ ನಿನ್ನನ್ನು ನಿಗಮ ಮಂಡಳಿಯ ಒಳ್ಳೆ ಒಂದು ನಿಗಮ ಮಂಡಳಿ ಅಧ್ಯಕ್ಷನನ್ನಾಗಿ ಕೂಡ ನಾವು ಮಾಡ್ತೇವೆ ಅನ್ನುವಂತ ಮಾತು ಕೊಟ್ಟಿದ್ದಾರೆ. ಅಲ್ಲಿ ತನಕ ನಾನು ಏನು ಕಾಯುವಂತ ನಿರೀಕ್ಷೆಯನ್ನ ಮಾಡ್ತೇನೆ. ಜೊತೆಗೆ ಅವ್ರು ಹೇಳ್ದಾಗೆ ಕೇಳ್ತೇನೆ. ಒಂದು ವೇಳೆ 2.5 ವರ್ಷದ ನಂತರವೂ ಕೂಡ ನನಗೆ ಮಂತ್ರಿ ಸ್ಥಾನ ಸಿಗ್ಲಿಲ್ಲ ಅಂದ್ರೆ ಆಗ ಇವ್ರನ್ನ ಮಾತು ಕೊಟ್ಟ ತಪ್ಪದವರು ಅಂತ ಹೇಳ್ಬೋದು. ಈಗ್ಲೇ ಏನು ಹೇಳಲಿಕ್ಕೆ ಆಗೋದಿಲ್ಲ. ಆದ್ರೆ ಒಂದು ವಿಚಾರ ಸ್ಪಷ್ಟ, ನಾನು ಮಂತ್ರಿ ಸ್ಥಾನ ನಿರೀಕ್ಷೆಯಲ್ಲಿ ಇರುವುದು ನಿಜ. ಮತ್ತೆ ನನ್ನನ್ನ ಇದೇ ಕಾರಣಕ್ಕಾಗಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರೋದು ನಿಜ ಅನ್ನುವಂತ ನಿರೀಕ್ಷೆಯಲ್ಲಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ನಾಯಕರು ಏನಿದ್ದಾರೆ ಅವರಿಗೂ ಕೂಡ ಈಗ ಸಚಿವ ಸ್ಥಾನ ಮತ್ತೆ ಅಂದ್ರೆ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನೋದಕ್ಕೆ ಇವರ ಎಲ್ಲಾ ಹೇಳಿಕೆಗಳು ಒಂದು ಈಗ ಪುಷ್ಟಿ ನೀಡುತ್ತೆ. ಮತ್ತು ಲೋಕಸಭೆ ನಂತರ ಸಚಿವ ಸ್ಥಾನಗಳಲ್ಲೂ ಕೂಡ ಬದಲಾವಣೆಗಳು ಆಗುವ ಸಾಧ್ಯತೆಯನ್ನು ಇದೆ ಅನ್ನುವಂಥದ್ದು ಇವರ ಒಂದು ಶಿವಲಿಂಗೇಗೌಡ ಹೇಳಿಕೆಯಿಂದ ತಿಳಿದು ಬರುತ್ತೆ ಅಂತ ಹೇಳ್ಬೋದಾಗಿದೆ. ಓಕೆ ಖುಷ್ವಂತ, ಥ್ಯಾಂಕ್ ಯು ಮಾಹಿತಿಗಾಗಿ.